ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 177 ಇದು. ಹಿಂದಿನ ಸಂಚಿಕೆಯಲ್ಲಿ ಹರಿ ಒಂದು ಮೊಬೈಲ್ ಕಳ್ಳರದು ಮೊಬೈಲ್ ತೊಗೊಂಡು ಕಾಲ್ ಮಾಡ್ತಾ ಇರ್ತಾನೆ ಪದೇ ಪದೇ ಅವ್ರ ಅಣ್ಣಂಗೆ. ಬಟ್ ಇವ್ರ ಅಣ್ಣ ಯಾವುದೋ ರಾಂಗ್ ನಂಬರ್ ಇರಬೇಕು ಅಂತ ಕಾಲ್ ರಿಸೀವ್ ಮಾಡೋದೇ ಇರಲ್ಲ. ಬಟ್ ಹರಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿರುತ್ತೆ, ಹೇಗಪ್ಪ ಇದನ್ನು ಇದು ಮಾಡೋದು ಅಂತ. ಅಷ್ಟೊತ್ತಿಗೆ ಕಂಟಿ ಯಾಕಣ್ಣ ಒಂದ್ಸರಿ ಎತ್ತಿ ನೋಡಬಾರ್ದ ಅಂತ ಅಂದಾಗ ಹಲೋ ಅಂತ ಹೇಳಿ ಮಾತಾಡ್ತಾನೆ. ಆವಾಗ ಹರಿ ವಾಯ್ಸು ಎಲ್ಲಿದೆಯೋ ಹೆಂಗಿದೆಯೋ ಅಂತ ಗಾಬರಿಯಿಂದ ಕೇಳ್ತಾನೆ. ಸ್ಪೀಕರ್ ಆನ್ ಮಾಡಿ ಎಲ್ಲರೂ ಕೇಳಿಸ್ಕೋತಾರೆ. ಇಲ್ಲಿ ಸ್ವಲ್ಪ ಅವನಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಅಡ್ರೆಸ್ ಹೇಳ್ತಾನೆ, ಪರ್ಫೆಕ್ಟಾಗಿ ಗೊತ್ತಿರಲ್ಲ. ಆಯಿತಾಯಿತು ನಾವಿನ್ನು ಬರ್ತೀವಿ ಅಂತ ಹೇಳಿ ಇವರೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ಅವರು ರೌಡಿಗಳು ಬರೋದು ಗೊತ್ತಾಗುತ್ತೆ. ಆಯಿತಾಯಿತು ಇಲ್ಲಿ ಬಂದರು ರೌಡಿಗಳು, ನಾನು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಮೊಬೈಲ್ನ ಆ ಕಡೆ ದೂರ ಎಸಿತಾನೆ. ಅಷ್ಟೊತ್ತಿಗೆ ಅವರು ಬಂದುಬಿಡ್ತಾರೆ ರೌಡಿಗಳು ಒಳಗಡೆ ಹರಿನ ನೋಡೋಕ್ಕೆ. ಈ ಕಡೆ ಹರಿ ಮೊಬೈಲ್ನ ಎಸಿತಾ ಇರೋದು ಕಳ್ಳರಿಗೆ ಗೊತ್ತಾಗ್ಬಿಡುತ್ತೆ. ರೌಡಿಗಳು ಒಳಗೆ ಬಂದು ಏನೋ ಮಾಡ್ತಾಯಿದ್ದೀಯಾ ಏನು ಅಂತ ಅವನ್ನ ವಿಚಾರಿಸ್ಕೋತಾರೆ. ಏನೋ ಆ ಕಡೆ ಎಸ್ದಂಗಿತ್ತು ಏನದು ಅಂತ ಅಂದಾಗ ಏನೂ ಇಲ್ಲ ಕಣ್ರೋ ಅಂತ ಹೇಳ್ತಾನೆ. ಅಲ್ಲೇ ಹುಡುಕಿದ್ರೆ ಮೊಬೈಲ್ ಸಿಗುತ್ತೆ, ಇದು ನಿಂದೆ ಮೊಬೈಲ್ ಅಲ್ವಾ ಬೀಳ್ಸ್ಕೊಂಡಿದೀಯಾ ಅಂತ ಅವನ ಜೊತೆಗಿರೋವನಿಗೆ ಬೈತಾನೆ. ಮತ್ತು ಪ್ಯಾಚ್ ಹಾಕಿ ಹೊರಗಡೆ ಹೋಗಿ ದಾಸ್ಗೆ ಕಾಲ್ ಮಾಡ್ತಾರೆ. ಅವನು ಯಾರಿಗೂ ಕಾಲ್ ಮಾಡ್ದಂಗಿದೆ ಅಣ್ಣ ಅಂತ. ಈ ಕಡೆ ಫುಲ್ಲು ನೈಟ್ ಆಗಿರುತ್ತೆ. ಇನ್ನು 3 ಗಂಟೆ 4 ಗಂಟೆ ಆಗಿದ್ರೂ ವೈಭವಿ ಮಲ್ಕೊಂಡೇ ಇರಲ್ಲ. ಫುಲ್ಲು ಪ್ಯಾನಿಕ್ ಆಗಿಬಿಟ್ಟಿರ್ತಾಳೆ, ಕಂಟಿ ಕಾಲ್ ಎತ್ತಿಲ್ವಲ್ಲ ಅಂತ. ಹಾಗೆ ಅಳ್ಕೊತ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ, ನಾನು ನಿನಗೆ ಇಷ್ಟು ಬೇಗ ಬೇಡ ಅದನ್ನೆಲ್ಲ ಹಾಗೆ ಹೀಗೆ ಸೆಂಟಿಮೆಂಟಲ್ ಡೈಲಾಗೆಲ್ಲ ರೆಕಾರ್ಡ್ ಮಾಡಿ ಕಂಟಿಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಳ್ಕೊತ ಕೂತಿರ್ತಾಳೆ. ಈ ಕಡೆ ಹರಿನ ಶಿಫ್ಟ್ ಮಾಡ್ತಾ ಇರ್ತಾರೆ. ದಾಸ್ ಹೇಳ್ಬಿಡ್ತಾನೆ ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡು ಅಂತ. ಇವನ್ನ ಎಳ್ಕೊಂಡೋಗಿ ಹರಿನ ಕಾರಲ್ಲಿ ಕುಂದಿರ್ಸ್ಕೊಂಡು ಇನ್ನೂ ಸ್ವಲ್ಪ ಜನ ಜಾಸ್ತಿನೇ ಹೊರಡ್ತಾರೆ. ಇವರು ಅಷ್ಟೇ ಅದೇ ಲೊಕೇಶನ್ ಅದೇ ದಾರಿಯಲ್ಲೇ ಹೊರಡ್ತಾರೆ. ಅದು ಜೋರಾಗಿ ಗಾಡಿ ಇವನಿಗೆ ಗುದ್ಬಿಡುತ್ತೆ, ಕಂಟಿಗೆ ಬಿದ್ದುಬಿಡ್ತಾನೆ ಬೈಕಿಂದ. ಅಷ್ಟೊತ್ತಿಗೆ ಇವರು ಜೋರಾಗಿ ಗಲಾಟೆ ಮಾಡ್ತಾರೆ. ಏನೋ ಗೊತ್ತಾಗಲ್ವಾ ನೋಡಿ, ಈ ಕಾರ್ ಓಡ್ಸೋಕ್ಕಾಗಲ್ವಾ ಅಂತ ಜೋರಾಗಿ ಅಣ್ಣ ತಮ್ಮಂದ್ರೆಲ್ಲ ಹೇಳಿದಾಗ ಅವನು ಡ್ರೈವರು ಇವ್ರಿಗೆ ಮಾಡ್ತೀನಿ ಅಂತ ಹೇಳಿ ಕಾರ್ ನಿಲ್ಲಿಸ್ತಾನೆ. ಇನ್ನೊಬ್ಬ ರೌಡಿ ಹೇಳ್ತಾನೆ, ಬೇಡ ಇದೆಲ್ಲ ಈಗ ಯಾಕೆ ರಗಳೆ ಮಾಡ್ಕೊತೀಯ, ನಡಿ ಫಸ್ಟು ಹೋಗೋಣ ಅಂತ ಅಂದರೂ ಕೇಳೋದಿಲ್ಲ. ಆಯ್ತಿರೋಣ ಸ್ವಲ್ಪ ಅವನಿಗೆ ಆವಾಜ್ ಹಾಕಿ ಬರ್ತೀನಿ ಅಂತ ಹೇಳಿ ಡ್ರೈವರು ಕೆಳಗಡೆ ಇಳಿದು ಜಗಳಕ್ಕೆ ಇಳಿತಾನೆ. ಅಣ್ಣ ತಮ್ಮಂದ್ರ ಮಧ್ಯೆ ಮುತ್ತುರಾಜ್ ಬಿಡಿಸ್ತಾನೆ, ಪ್ಲೀಸ್ ಅಣ್ಣ ನೀವೇನು ಅಂದ್ಕೋಬೇಡಿ, ನೀವು ಮಾಡಿದ ತಪ್ಪಲ್ವಾ, ನಾವು ಹೋಗ್ತಾ ಇದ್ವಿ, ಏನಾದರೂ ಜೀವಕ್ಕೆ ಅಪಾಯ ಆದರೆ ಹೆಂಗಿತ್ತು ಹೇಳು ಅಂತ ಅಂದಾಗ ಆಯ್ತಾಯಿತು ಅಂತ ಜೋರಾಗಿ ಇನ್ನು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಜಗಳ ಮಾಡಿ ಆದರೆ ಕೆಲಸ ಕೆಟ್ಟೋಗುತ್ತೆ ಅಂತ ಹೇಳಿ ಮುತ್ತುರಾಜು ಹೇಗೆ ಯೋಚನೆ ಮಾಡಿ ಆಯ್ತು ಬಿಡೋಣ ನಾವಿನ್ನು ಹೊರಡ್ತೀವಿ, ನೀವು ಹೊರಡಿ ಅಂತ ಹೇಳಿ ಕಳಿಸ್ತಾನೆ. ಇವನಿಗೆ ಗೊತ್ತಾಗ್ಬಿಡುತ್ತೆ, ಇವರೆಲ್ಲ ಮಾತಾಡೋದು ನೋಡಿ ವಾಯ್ಸ್ ಗೊತ್ತಾಗುತ್ತೆ. ಹರಿ ತಿರುಗಿ ನೋಡ್ತಾ ಇರ್ತಾನೆ, ಹೆಂಗಾದರೂ ನೋಡಿ ಇದು ಮಾಡ್ತಾರೇನೋ ಅಂತ. ಬಾಯಿಗೆ ಪ್ಯಾಚ್ ಹಾಕ್ಬಿಟ್ಟಿರ್ತಾರಲ್ಲ, ಅಷ್ಟೊತ್ತಿಗೆ ಮಹಿ ಹೆಂಗೋ ನೋಡ್ಬಿಡ್ತಾನೆ, ಅಣ್ಣ ಅಂತಾನೆ. ಹರಿ ಲಕ್ ಯಾವಾಗಲೂ ಚೆನ್ನಾಗೇ ಇರುತ್ತಲ್ವ, ಹೆಂಗೋ ಬಚಾವಾಗ್ಬಿಡ್ತಾನೆ ನೋಡಿ. ಹರಿನ ಮಹಿ ನೋಡ್ಬಿಡ್ತಾನೆ. ಅಣ್ಣ ನೋಡಲ್ಲಿ ಹರಿನೇ ಕರ್ಕೊಂಡು ಹೋಗ್ತಾ ಇರೋದವರು, ಫಾಲೋ ಮಾಡೋಣ ಬನ್ನಿ ಅಂತ ಹೇಳಿ ಜೋರಾಗಿ ಓಡೋಗಿ ಬೈಕ್ ಹತ್ಬಿಟ್ಟು ರೆಡಿ ಮಾಡಿಕೊಂಡು ಅವ್ರ ಹಿಂದೆನೇ ಫಾಲೋ ಮಾಡ್ತಾರೆ. ಜೋರಾಗಿ ಬಂದು ಬೈಕ್ ಅಡ್ಡಗೆಡ್ತಾರೆ ಇದಕ್ಕೆ ಕಾರಿಗೆ. ಕಾರ್ ನಿಲ್ಲಿಸುತ್ತೆ. ಅಯ್ಯೋ ಇವರೇನೋ ಫಾಲೋ ಮಾಡ್ಕೊಂಡು ಬಂದು ಅಡ್ಡ ನಿಲ್ಲಿಸಿದ್ರಲ್ಲೋ ಇಷ್ಟು ಚಿಕ್ಕ ಜಗಳಕ್ಕೆ ಅಂತ ಹೇಳಿ ರೌಡಿಗಳು ಎಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಫೈಟಿಂಗ್ ಆಡ್ತಾರೆ ಒಬ್ರಿಗೊಬ್ರು ಎಲ್ಲರೂ. ತುಂಬ ಚೆನ್ನಾಗಿ ಜೋರಾಗಿ ಫೈಟಿಂಗ್ ಮಾಡಿ ಇವರೇ ವಿನ್ ಆಗೋ ಥರ ತೋರಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮೈ ಹೋಗಿ ಹರಿನ ಪ್ಯಾಚು ಮತ್ತು ಕೈಕಾಲು ಗಂಟೆಲ್ಲ ಬಿಸ್ತಾನೆ. ಅವನು ಬಂದು ಫೈಟಿಂಗ್ ಮಾಡ್ತಾನೆ.
ಚೆನ್ನಾಗಿ ಫೈಟಿಂಗ್ ಮಾಡಿ ಅವ್ರನ್ನೇ ಸೋಲಿಸ್ಬಿಡ್ತಾರೆ. ಅವರು ಎಷ್ಟೊಂದು ಜನ ಇವ್ರ ಹತ್ರ ಹೊಡ್ಸ್ಕೊಳಕ್ಕಾಗೋದಿಲ್ಲ ಅಂತ ತಪ್ಪಿಸ್ಕೊಂಡು ಬಿಡ್ತಾರೆ. ಇನ್ನು ತಪ್ಪಿಸ್ಕೊಂಡು ಹೋಗ್ತಾರಲ್ಲ ಅಂತ ಎಲ್ಲರನ್ನೂ ಹಿಡ್ಕೊಳಕ್ಕಾಗಲ್ಲ, ಒಬ್ಬನನ್ನು ಹಿಡ್ಕೊಂಡ್ಬಿಡ್ತಾರೆ. ಜೋರಾಗಿ ನಿಲ್ಲಿಸಿ ಕೈಕಾಲು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಕೊತಾರೆ. ಅಷ್ಟೊತ್ತಿಗೆ ದಾಸ್ಗೆ ಕಾಲ್ ಮಾಡು ಅಂತ, ದಾಸ್ ಅಂತ ಗೊತ್ತಿರಲ್ಲ, ಬಟ್ ನಿಮ್ಮ ಬಾಸ್ಗೆ ಕಾಲ್ ಮಾಡು ಅಂತ ಹೇಳಿ ಕಾಲ್ ಮಾಡಿಸ್ತಾರೆ. ಸ್ಪೀಕರ್ ಇಟ್ಟಿರ್ತಾರೆ. ಇವನು ಮಾತಾಡೋದಿಲ್ಲ. ಹರಿ ಮಾತಾಡಿದರೆ ವಾಯ್ಸ್ ಗೊತ್ತಾಗುತ್ತೆ ಅಂತ ಕಂಠಿ ಇಸ್ಕೊಂಡು ಮಾತಾಡ್ತಾನೆ. ಅಣ್ಣ ಅಂತಂದು, ಯಾಕೋ ಹೊಸ್ದಾಗಿ ಅಣ್ಣ ಅಂತ ಇದೆಯಲ್ಲ ದಾಸ್ ಅಂತ ಕೇಳ್ತಾನೆ. ಇಲ್ಲ ಬಾಸ್ ಅಂತ ಹೇಳ್ತಾನೆ. ಆಯ್ತಣ್ಣ, ಶಿಫ್ಟ್ ಮಾಡಿದ್ದೀವಿ ಬೇರೆ ಕಡೆ, ಇಲ್ಲಿ ಕೈಕಾಲು ಕಟ್ಟಿ ಹಾಕಿ ಸೇಫಾಗಿ ಕೂರಿಸಿದ್ದೀವಣ್ಣ, ನೋ ಪ್ರಾಬ್ಲಮ್, ಏನು ಯೋಚನೆ ಮಾಡಬೇಡಿ ಅಂತ ದಾಸ್ಗೆ ಹೇಳಿದಾಗ ಆಯಿತು ವೆರಿ ಗುಡ್ ಅಂತ ಹೇಳಿ ದಾಸಿನ ಮಲ್ಕೊತಾನೆ. ಮತ್ತು ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ ಏನೋ ಅಂತ ಟೆನ್ಷನ್ನಲ್ಲಿ ಗಾಬರಿಯಿಂದ ಮತ್ತೆ ಕಾಲ್ ಮಾಡ್ತಾನೆ. ಏನೋ ಎಲ್ಲ ಕರೆಕ್ಟಾಗಿದೆ ತಾನೇ ಅಂತ ಅಂದಾಗ, ಹೌದಣ್ಣ ಎಲ್ಲ ಕರೆಕ್ಟಾಗಿದೆ ಅಂತ. ಈ ಕಡೆ ಚಂದನ ತವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಡುಗೆ ಮಾಡ್ತಾ ಇರ್ತಾಳೆ ದಾಸ ಹೆಂಡ್ತಿ ದಿವ್ಯಾ. ರಿಲ್ಯಾಕ್ಸ್ ಮೂಡಲ್ಲಿ ಬರ್ತಾಳೆ ದಾಕ್ಷಾಯಿಣಿ. ಏನಮ್ಮ ಏನು ಮಾಡ್ತಾ ಇದೀಯ ತಿಂಡಿಗೆ ಅಂತ. ಅದಕ್ಕೆ ಈ ಥರ ಎಲ್ಲ ಹೇಳ್ತಾಳೆ. 1 ಕಪ್ ಕಾಫಿ ಮಾಡಿಕೊಡು, ನನಗೆ ತುಂಬ ತಲೆ ನೋಯ್ತಾ ಇದೆ ಅಂತ. ಹೊರಗಡೆ ಬಂದು ಪೇಪರು ಮತ್ತು ಹಾಲು ತೊಗೊಳಕ್ಕೆ ಬಂದಿರ್ತಾಳೆ. ಇಲ್ಲಿ ಯಾರೋ ಕುತ್ಕೊಂಡಿದ್ದು ಅಬ್ಸರ್ವ್ ಮಾಡ್ತಾಳೆ. ಚೇರ್ ಮೇಲೆ ಕುತ್ಕೊಂಡಿರೋದು. ಯಾರಪ್ಪ ನೀನು ಬೆಳಗ್ಗೆನೇ ಬಂದು ಈ ಥರ ಕುತ್ಕೊಂಡಿದ್ದೀಯಾ, ಅನುಮಾನ ಬರೋ ಹಾಗೆ ಅಂತ ಅಂದಾಗ ಅವನು ಹರಿ ಪೇಪರ್ ಓದ್ತಾ ಇರ್ತಾನೆ. ಈ ಕಡೆ ತಿರುಗಿ ಮುಖ ತೋರಿಸ್ತಾನೆ. ಏನತ್ತೆ ಗುಡ್ ಮಾರ್ನಿಂಗ್ ಅಂತ ಅಂದಾಗ ಇವಳು ಗಾಬರಿಯಿಂದ ಪೇಪರು ಮತ್ತು ಹಾಲಲ್ಲೇ ಬಿಸಾಕಿ ಓಡಿ ಬಂದು ಎಲ್ಲರಿಗೂ ಚೀರಿ ಎಲ್ಲರನ್ನೂ ಕರೀತಾಳೆ. ಎಲ್ಲರೂ ಬರ್ತಾರೆ, ಏನಾಯಿತು ಅಂತ. ಅಷ್ಟೊತ್ತಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching this video.